ನಮಸ್ಕಾರ, ನಾನು ಡಾಕ್ಟರ್ ಅಮರೀಶ್ ಬಿರಾದರ್ ಅಂತ. ನಾನೊಬ್ಬ ಪ್ಲಾಸ್ಟಿಕ್ ಮತ್ತು ಕಾಸ್ಮೆಟಿಕ್ ಸರ್ಜನ್, ಕರ್ನಾಟಕ ಕಲಬುರಗಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನಾವು ಇವತ್ತು ಮಾತಾಡ್ತಾ ಇದ್ದೀವಿ ಗ್ಯಾನಕೋಮ್ಯಾಸ್ಟಿಯಾ ಬಗ್ಗೆ. ಗ್ಯಾನಕೋಮ್ಯಾಸ್ಟಿಯಾ ಯಾರು ಸರ್ಜರಿ ಮಾಡಿಸ್ಕೋಬೇಕು, ಆಮೇಲೆ ಗ್ಯಾನಕೋಮ್ಯಾಸ್ಟಿಯಾ ಸರ್ಜರಿ ಆಗಿದ್ಮೇಲೆ ರಿಕವರಿ ಹೇಗಿರುತ್ತೆ, ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತೀವಿ. ಗ್ಯಾನಕೋಮ್ಯಾಸ್ಟಿಯಾ ಅಂದಿದ್ರೆ, ಈಗ ನಾರ್ಮಲಿ ಗಂಡಸರಲ್ಲಿ ಸ್ತನದ ಗ್ಲ್ಯಾಂಡ್ ಏನಿರುತ್ತೆ ಅದು ಜಾಸ್ತಿ ಆಗೋದಿಲ್ಲ. ಅದು ಏನಾದರೂ ದೊಡ್ಡದಾಯಿತು ಅಂದರೆ ಅದಕ್ಕೆ ನಾವು ಗ್ಯಾನಕೋಮ್ಯಾಸ್ಟಿಯಾ ಅಂತ ಹೇಳ್ತೀವಿ. ಈಗ ಬ್ರೆಸ್ಟ್ ಟಿಶ್ಯೂಯಲ್ಲಿ 2 ಕಾಂಪೊನೆಂಟ್ ಇರುತ್ತೆ, ಒಂದು ಗ್ಲ್ಯಾಂಡ್ಯುಲರ್ ಕಾಂಪೊನೆಂಟ್, ಒಂದು ಫ್ಯಾಟ್ ಕಾಂಪೊನೆಂಟ್ ಅಂತೇಳಿ. ಇದು ಯಾವುದೇ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ಈಗ ಸ್ಯಾಚುರೇಟೆಡ್ ಫ್ಯಾಟ್ಸ್ ಆಗಿರ್ಬೋದು, ಅಥವಾ ಈ ಕೆಮಿಕಲ್ಸ್ ಇರುವಂಥ ಫುಡ್ ಇರ್ಬೋದು, ಹಾರ್ಮೋನಲ್ ಏರ್ಪೇರ್ ಆಗಿದ್ದರೆ ಈ ಗಂಡಸರಲ್ಲಿ ಗ್ಲ್ಯಾಂಡ್ ದೊಡ್ಡದಾಗುತ್ತೆ. ದೊಡ್ಡದಾಯಿತು ಅಂತಂದಿದ್ರೆ ಯೂಶ್ವಲಿ ಇದಕ್ಕೆ ಟ್ರೀಟ್ಮೆಂಟ್ ಸರ್ಜರಿ ಮಾತ್ರ, ಯಾವುದೇ ಥರ ಮೆಡಿಸಿನ್ ಏನು ಹೆಲ್ಪ್ ಆಗೋದೇ ಇಲ್ಲ. ಒಂದು 10% ಜನದಲ್ಲಿ ಒಂದು ಪೇಯ್ನ್ ಇರುತ್ತೆ ಅವರಿಗೆ. ಸರ್ಜರಿ ನಾವು ಮಾಡೋದು ಒಂದು ಡೈನಾಮಿಕ್ ಫ್ಯಾಟ್ ಫ್ಲ್ಯಾಪ್ ಟೆಕ್ನಿಕ್ ಅಂತ ಹೇಳ್ತೀವಿ. ಇದು ಒಂದು ಬೇಸಿಕಲಿ ಸ್ಕಾರ್ಲೆಸ್ ಪ್ರೊಸೀಜರ್, ಆಮೇಲೆ ಪೇನ್ಲೆಸ್ ಪ್ರೊಸೀಜರ್, ಆಮೇಲೆ ಕ್ವಿಕ್ ರಿಕವರಿ, ತುಂಬ ಬೇಗ ರಿಕವರಿ ಆಗುತ್ತೆ. ಸರ್ಜರಿ ಒಂದು ಡೇ ಕೇರ್, ಬೆಳಗ್ಗೆ ಸರ್ಜರಿ ಆದರೆ ಸೇಮ್ ಡೇ ನೀವು ಮನೆಗೆ ಹೋಗ್ಬೋದು. 2 ಅಥವಾ 3 ದಿವಸದಲ್ಲಿ ನೀವು ಟೇಬಲ್ ಜಾಬ್ ಏನಿದೆ ಅದೆಲ್ಲ ಮಾಡ್ಬೋದು. ಸರ್ಜರಿ ಬಂದುಬಿಟ್ಟು ಜನರಲ್ ಅನಸ್ತೇಷಿಯಲ್ಲಿ ಮಾಡ್ತೀವಿ, ವೆರಿ ಸೇಫ್ ಸರ್ಜರಿ. ರಿಕವರಿ ನೀವು 7 to 10 ಡೇಸ್ ಆದಮೇಲೆ ಬೈಕೆಲ್ಲ ಡ್ರೈವ್ ಮಾಡ್ಬೋದು. 3 ವೀಕ್ಸ್ ಆಗಿದ್ಮೇಲೆ ಎಕ್ಸಸೈಸ್ ಎಲ್ಲ ಮಾಡ್ಬೋದು. ಆಮೇಲೆ 6 ವೀಕ್ಸ್ ಆಗಿದ್ಮೇಲೆ ಜಿಮ್, ಜಾಗಿಂಗ್ ಎಲ್ಲ ಶುರು ಮಾಡ್ಬೋದು. ಇನ್ನೂ ಜಾಸ್ತಿ ಮಾಹಿತಿ ಬೇಕು ಅಂದರೆ ನೀವು ನಮ್ಮ ಆಫೀಸ್ ನಂಬರ್ 9071117444ಗೆ ಕರೆ ಮಾಡ್ಬೋದು. ಧನ್ಯವಾದ.